ದೇಶಕ್ಕೆ ಅನ್ನ ಹಾಕ 140 ಕೋಟಿಗೆ ಅನ್ನ ಹಾಕ ರೈತ ಇವತ್ತು ಆತ್ಮಹತ್ಯೆ ಮಾಡ್ತಾರೆ ಅಂದ್ರೆ ಇವ್ರಿಗೆಲ್ಲ ನಾನೇನು ನ್ಯಾಯಗಳು ಸಿದ್ಧ ಸೂತ್ರಗಳು ಮಾಡ್ತಾರಲ್ಲ ಇವ್ರಿಗೆ ನಾಚಿಕೆ ಆಗಲ್ವಾ? ಯಾರು ದುಡ್ಡು ಮಾಡ್ರಿ ನೀವು? ನಮ್ ದುಡ್ಡು ಮಾಡೋದು ನೀವು ಹಾಗಂತ ಕೇಳಿದ್ರೆ ನಿಮ್ಗೆ ಪಾಪ ಬಂದು ಅಂತ ಇವ್ರು ಸರಿ ಇಲ್ಲ. ಯಾರು ದುಡ್ಡು ನೀವು ಕಾರ್ ಪೆಟ್ರೋಲ್ ಹಾಕಿ ನಾವೇ ದುಡ್ಡು ಕೊಡ್ತೀವಿಲ್ಲ. ನಮ್ದು ಕರೆನ್ಸಿ 300 ರೂಪಾಯಿ ಹಾಕೊಂಡು ಒಂದು ತಿಂಗಳು ಮಾತಾಡ್ತೀವಿ. ನಿಮ್ಗೆ 5,000 10,000 ರೂಪಾಯಿ ಕರೆನ್ಸಿ ಹಾಕ್ತೀವಿ ನಾವು. ನಿಮ್ ದುಡ್ಡು ನಾವು ಕೊಡಲ್ವಾ? ನಿಮ್ ಕಾರ್ ಕೊಡಲ್ವಾ? ಬಂಗ್ಲಾ ಕೊಡಲ್ವಾ? ಕೂತ್ಕೊಂಡು ಚರ್ಚೆ ಮಾಡಕ್ಕೆ ಟೈಮ್ ಕೊಡಲ್ಲ. ನೀವು ಮಾಡಬೇಡಪ್ಪ, ಚಿಂತನೆ ಮಾಡಿ ಏನಾಗ್ತು, ಏನಾಯ್ತಾಯ್ತು. ಇನ್ನೂ ಕೊಡಿ, ಗ್ಯಾರಂಟಿ ಎಲ್ಲರಿಗೂ ಕೊಡಿ. ನಾನು ಯಾರಿಗೂ ಕೊಡಬೇಡಿ ಅಂತ ಹೇಳಲ್ಲ, ಎಲ್ಲರಿಗೂ ಕೊಡಿ. ಆದ್ರೆ ಎಲ್ಲೋ ಒಂದ್ ಕಡೆ ರೈತರಿಗೆ, ಹಳ್ಳಿಗಳಿಗೆ ಮೋಸ ಮಾಡಬೇಡಿ. ಅವ ಅಷ್ಟೆಲ್ಲ ಬೆಳೀತಾನ, ಬೀದರ್ ಬಂದು ಸುರಿತಾನ. ಆದ್ರೆ ಗ್ರಾಹಕರಿಗೆ ಅಷ್ಟೇ ರೇಟ್, ಗ್ರಾಹಕರು ಕಮ್ಮಿ ಆಗಲ್ಲ. ಅದೆಲ್ಲೋ 2% 1% ಗೊತ್ತು, ಅದೇ ದುಡ್ಡು ಇವರು ಬರೋದು. ಇವತ್ತು ಒಬ್ಬ ಮೆಂಬರ್ ಆದ್ರೆ ಒಂದು ವರ್ಷಕ್ಕೆ 2 ಮನೆ ಕಟ್ಟಿರ್ತಾನೆ ಅವರು. ಇವಕ್ಕೆಲ್ಲಕ್ಕೂ ನೀತಿಗಳಾಗಬೇಕು, ಕಾನೂನುಗಳು ತರಬೇಕು. ಆ ಥರ ಸಿಕ್ಕಗಡೆ ಮುಂದೆ ಅವ್ರು ನಿಂತ್ಕೋಬಾರ್ದು. ಎಲೆಕ್ಷನ್ಗೆ ಏನಾಗಬೇಕು, ಸಾಮಾಜಿಕ ನ್ಯಾಯ ನೀತಿ ಒಂದು ಕಾನೂನುಗಳನ್ನ ಜೋಡಿಸ್ಬೇಕು ಅಲ್ಲಿ. ಇಲ್ಲಾಂದ್ರೆ ನಾವು ಬದುಕಕ್ಕಾಗಲ್ಲ. ಇವತ್ತು ಓದ್ಸಕ್ಕಾಗಲ್ಲ ಮಕ್ಕಳನ್ನ. ಊಟ ಮಾಡ್ಬೋದು, ಆ ಊಟದಲ್ಲಿ ವಿಷಯ ಅದೇ ಕೊಡಿ. ಅನ್ನವಾಗಿಲ್ಲ ನಮಗ್ ಗೊತ್ತು, ನಾವು ಬರೀ ಇಟ್ಟು ಉಂಟಿದವ್ರು, ನಮಗೂ ಏನು ಗೊತ್ತು ಅನ್ನ ಉಂಟಿಲ್ಲ. ಅನ್ನ ಉಂಟು ಏನಾಗಿದ್ದು ಪರಿಸ್ಥಿತಿ, ಎಲ್ಲಕ್ಕೂ ಡಯಾಬಿಟಿಕ್ ಬಂತು. ಅದ್ರ ಎಲ್ಲನ ಮಿಕ್ಸ್ ಮಾಡಿ ಭೂಮಿ ಹಾಳಾಯ್ತದೆ. ಅನ್ನ ಅಕ್ಕಿ ಬೆಳೆದು ಇವತ್ತು ಡ್ಯಾಮ್ಗಳು ಕಟ್ಟಿ ಏನಾದ್ರು ಭೂಮಿ ಸಾವಯವ ಇಂಗಾಲ ಭೂಮಿದು 0.1% ಇದೆ. ಕನಿಷ್ಠ 1.5 ಇರಬೇಕು. ನಾವು ನಮ್ಮ ರಕ್ತ HB ಟೆಸ್ಟ್ ಮಾಡಿದಾಗ 3-4 ಬಂದ್ಬಿಟ್ರೆ ನಾವೆಲ್ಲಿ ಐಸೋದಲ್ಲಿ ಮಗಿರ್ತೀವಿ. ಆ ಐಸಿಯೋ ಸ್ಥಿತಿ ಭೂಮಿ ಇದೆ. ಟೆಸ್ಟು ಎಲ್ರಿಗೂ ಊಟ ಎಲ್ಲಿ ಸಿಗುತ್ತೆ? ಊಟ ನೆಕ್ಸ್ಟ್ ಎಲ್ಲಿ? ಭೂಮಿನೇ ಹಾಳು, ಪಂಚೆ ಆಗ್ತದೆ ಭೂಮಿ. ಅದ್ರ ಬಗ್ಗೆನೂ ಚಿಂತೆ ಮಾಡಬೇಕು. ಈ ಭೂಮಿ ಬಗ್ಗೆನೂ ಯೋಚನೆ ಮಾಡಬೇಕು. ಪರಿಸರ ಬಗ್ಗೆ ಇವತ್ತು ಬಿಸಿಲು ಅಂದ್ರೆ ಸಿಕ್ಕಾಪಟ್ಟೆ 40-50 ಡಿಗ್ರಿಗೆ ಹೋಗ್ತಾ ಇದೆ. ಮಳೆ ಬಂದ್ರೆ ಮಳೆನೇ ಇಲ್ಲ. ಎಲ್ಲ ಖಾಸಗೀಕರಣ ಆಗ್ತಾ ಇದೆ. ನೋಡಿ, ವಿದ್ಯುತ್ ಶಕ್ತಿ ಖಾಸಗೀಕರಣ. ಒಬ್ಬೊಬ್ಬ ಡ್ಯಾಮ್ನ ಒಬ್ಬೊಬ್ರು ಕೊಟ್ಬಿಡ್ತಾರೆ, ಕಾಡುಗಳನ್ನ ಒಬ್ಬೊಬ್ರು ಕೊಟ್ಬಿಡ್ತಾರೆ. ಇದ್ರ ಬಗ್ಗೆ ಯಾವುದೇ ಪಕ್ಷದವರು ಚರ್ಚೆ ಮಾಡ್ತಾ ಇಲ್ಲ. ಎಲ್ಲರೂ ಪ್ರೈವೇಟೈಸೇಷನ್ ಮಾಡ್ತಾರೆ. ಈ ಕಡೆ ಕೊಟ್ಟು ಒಂದಿಷ್ಟ ನಮಗೆ ಎಷ್ಟೋ ಅವರು ಅವ್ರು ಯಾರನ್ನ ಕೇಳ್ತಾ ಇಲ್ಲ. ಪ್ರೈವೇಟ್ ಎಲ್ಲ ಆದಾನಿ, ಅಂಬಾನಿ, ಅವ್ರಿಗೆ ಇವ್ರಿಗೆ ಟಾಟಾದವ್ರಿಗೆ ಇದನ್ನ ಕ್ವಶನ್ಗಳು ಮಾಡ್ಬೇಕು. ಇದು ಯಾರು ವಿಧಾನಸೌಧಲ್ಲೂ ಮಾತಾಡ್ತಾ ಇಲ್ಲ, ಎಲ್ಲೂ ಮಾತಾಡ್ತಾ ಇಲ್ಲ, ಎಲ್ಲೂ ಚರ್ಚೆಗಳಾಗ್ತದೆ. ಎಲ್ಲವನ್ನೂ ಕೊಟ್ಬಿಟ್ಟು ನೀವು 1,000 2,000 ತಕ್ಕ ಅಂದ್ರೆ ಕೊಡಿ. ಅದು ಇದನ್ನು ನಾವು ಕ್ವಶನ್ ಮಾಡಬಾರ್ದ? ಸಿದ್ದರಾಮಯ್ಯವರು ಎಲ್ಲೂ ಮಾತಾಡ್ತಾ ಇಲ್ಲ. ಎಲ್ಲೂ ಮಾತಾಡಿದ್ರು ಮೂರ್ಖ. ನಾವು ಅದಾದ್ಮೇಲೆ ಹೋರಾಟ ಮಾಡ್ಬೇಕು. ಅವ್ರಿಗೆ ಎಲೆಕ್ಷನ್ ಹೇಳಿದ್ರು, ವಾಪಸ್ ತಗೊಂಡಿಲ್ಲ. ಇದೇ ಶಿವಕುಮಾರ್ ಇನ್ನೂ ತಗೊಂಡಿಲ್ಲ. ಒಬ್ಬರು 10,000 ಎಕರೆ 20,000 ಎಕರೆ ತಗೊಂಡವ್ರೆ. ಇವತ್ತು ಎಷ್ಟಿದೆ ಭೂಮಿ ಒಡ್ತಾನ? ಎಲ್ಲೋ ದಲಿತರಿಗೆ ಭೂಮಿ, ಅವನು ಏನಾದ್ರು ಒಂದು ಗೋಮಾಳ ಮುಂದುವರೆದು ಕಂಡ್ರೆ ಅವನ ಬುಲ್ಡೋಜರ್ ತಗೊಂಡ್ಬಂದು ಬಾಳವನ್ನ ಎತ್ತಿಸ್ತಾರೆ ಅವರು.